ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಸರ್ಕಾರದ ಕಾಯ್ದೆಗಳಿಗೂ ಜನರು ಬಗ್ತಾ ಇಲ್ಲ. ಸರ್ಕಾರಿ ಸಾರಿಗೆ ಬಸ್ನಲ್ಲಿ ಮೂಢನಂಬಿಕೆಯನ್ನು ಪ್ರಚಾರ ಮಾಡಲಾಗ್ತಾ ಇದೆ. ಅಥಣಿಯ ಸಾರಿಗೆ ಬಸ್ ಪ್ರಯಾಣಿಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಸಂಕ್ರಾಂತಿಯಲ್ಲಿ ಗಂಡು ಮಕ್ಕಳಿಗೆ ಗಂಡಾಂತರ ತಪ್ಪಿದ್ದಲ್ಲ ಅಂತ ಹೇಳಿ ಒಂದು ಪೋಸ್ಟರ್ ಅನ್ನ ಅಂಟಿಸಲಾಗಿದೆ. ಬಸ್ನಲ್ಲಿ ಅಳವಡಿಸಿದ ಸ್ಪೀಕರ್ ನಲ್ಲಿ ಆಡಿಯೋವನ್ನ ಪ್ಲೇ ಮಾಡಲಾಗಿದೆ. ಇದರ ವಿರುದ್ಧ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸೂಚನೆ ನೀಡಲು ಅಳವಡಿಸಿದ ಸ್ಪೀಕರ್ ಅನ್ನ ದುರ್ಬಳಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅಥಣಿಯ ಸಾರಿಗೆ ಘಟಕದ ಮತ್ತೊಂದು ಕರ್ಮಕಾಂಡ ಇದೀಗ ಬಯಲಾಗಿರುವಂತದ್ದು. ರಾಜ್ಯದಲ್ಲಿ ಮೂಢನಂಬಿಕೆ ಕಾಯ್ದೆ ನಿಷೇಧ ಇದ್ರೂ ಕೂಡ ಪ್ರಚಾರದಲ್ಲಿ ಇಲಾಖೆ ತೊಡಗಿದೆ. ಸಾರಿಗೆ ಬಸ್ನಲ್ಲಿ ಮೂಢನಂಬಿಕೆಯ ಪ್ರಚಾರವನ್ನ ಕೂಡ ಮಾಡಲಾಗ್ತಾ ಇದೆ. ಗಂಡು ಮಕ್ಕಳನ್ನು ಹೊಂದಿರುವವರು ಆ ಮಕ್ಕಳಿಗೆ ಈ ವರ್ಷ ಅಪಾಯ ಕಾದಿದೆ ಎಂದು ಅರ್ಥ. ಈ ಗಂಡ ಯೋಗದಿಂದ ಮಕ್ಕಳ ಆರೋಗ್ಯದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು. ಅಲ್ಲಿಯವರೆಗೆ ತುಂಬಾ ಆಕ್ಟಿವ್ ಆಗಿದ್ದ ಮಕ್ಕಳು ಇದ್ದಕ್ಕಿದ್ದಂತೆ ನಿತ್ರಾಣಗೊಳ್ಳುವುದು ಸಂಭವಿಸಬಹುದು. ಆದರೆ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುವುದು ಮುಂತಾದವು ನಡೆಯುತ್ತಿರುತ್ತವೆ. ಕೇವಲ ಆರೋಗ್ಯ ಮಾತ್ರವಲ್ಲದೆ ಗಂಡು ಮಕ್ಕಳನ್ನು ಹೊಂದಿರುವವರು ಆ ಮಕ್ಕಳಿಗೆ ಈ ವರ್ಷ ಅಪಾಯ ಕಾದಿದೆ ಎಂದು ಅರ್ಥ. ಈ ಗಂಡ ಯೋಗದಿಂದ ಮಕ್ಕಳ ಆರೋಗ್ಯದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು. ಅಲ್ಲಿಯವರೆಗೆ ತುಂಬಾ ಆಕ್ಟಿವ್ ಆಗಿದ್ದ ಮಕ್ಕಳು ಇದ್ದಕ್ಕಿದ್ದಂತೆ ನಿತ್ರಾಣಗೊಳ್ಳುವುದು ಸಂಭವಿಸಬಹುದು. ಆದರೆ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುವುದು ಮುಂತಾದವು ನಡೆಯುತ್ತಿರುತ್ತವೆ. ಕೇವಲ ಆರೋಗ್ಯ ಮಾತ್ರವಲ್ಲದೆ ಗಂಡು ಮಕ್ಕಳನ್ನು ಹೊಂದಿರುವವರು ಆ ಮಕ್ಕಳಿಗೆ ವರ್ಷ ಅಪಾಯ ಕಾದಿದೆ ಎಂದು ಅರ್ಥ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇದ್ವಿ, ಆಡಿಯೋ ಕೂಡ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಅಂದ್ರೆ ಇಲ್ಲಿ ಜನರಿಗೆ ಸೂಚನೆಯನ್ನ ಕೊಡ್ಲಿಕ್ಕೆ ಇರುವಂತಹ ಆಡಿಯೋ ಇದು. ಇದರಲ್ಲಿ ಇದನ್ನ ಈ ರೀತಿ ಪ್ರಚಾರ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಅಲ್ಲಿ ಬಸ್ ಕಂಡಕ್ಟರ್ ಏನ್ ಮಾಡ್ತಾ ಇದ್ರು, ಡ್ರೈವರ್ಗಳು ಏನ್ ಮಾಡ್ತಾ ಇದ್ರು ಎನ್ನುವ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಅಂದ್ರೆ ಈ ಜನರು ಎಲ್ಲಿಗೆ ಹೋಗ್ಬೇಕು, ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ಹೇಳೋಕೆ ಇರುವಂತಹ ಆಡಿಯೋ ಅದು, ಸ್ಪೀಕರ್ ಅದು. ಅದರಲ್ಲಿ ಈ ರೀತಿ ಪ್ರಚಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಏನು ಅಂತ ಅಂದ್ರೆ ಅಲ್ಲಿ ವಿಡಿಯೋ ಕೂಡ ಮಾಡಿದ್ದಾರೆ. ಇಲ್ಲಿ ಪರ್ಮಿಷನ್ ಕೊಟ್ಟೋರು ಯಾರು, ಅಂದ್ರೆ ಈ ಆಡಿಯೋವನ್ನ ಹಾಕ್ಲಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟೋರು ಯಾರು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಶಹಬಾಜ್, ಇದೀಗ ರಾಜ್ಯದಲ್ಲಿ ಮೂಢನಂಬಿಕೆ ಕಾಯ್ದೆ ಇದ್ರೂ ಕೂಡ ಬಸ್ನಲ್ಲಿ ಮೂಢನಂಬಿಕೆ ಬಗ್ಗೆ ಪ್ರಚಾರ ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ? ಹೌದು ತೇಜಸ್ವಿನಿ, ಏನಂತಂದ್ರೆ ಇಂಥದ್ದು ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿರುವಂತಹ ಒಂದು ಸರ್ಕಾರಿ ಬಸ್ ನಲ್ಲಿ ಕಂಡು ಬಂದಿರುವಂತದ್ದು. ಏನು ಈ ಒಂದು ಬಸ್ ಬೆಳಗಾವಿಯಿಂದ ಅಥಣಿಯಿಂದ ವಿಜಾಪುರ್ಗೆ ಹೋಗಬೇಕಾದ ಸಂದರ್ಭದಲ್ಲಿ ಈ ಒಂದು ಜ್ಯೋತಿಷ್ಯರ ಪ್ರಚಾರವನ್ನು ಮಾಡಿರುವಂತದ್ದು. ಅದಕ್ಕೆ ಇದರಲ್ಲಿ ಕಂಡಕ್ಟರ್ ಹಾಗೂ ಡ್ರೈವರ್ಗಳ ಪರ್ಮಿಷನ್ ಕೂಡ ಇದ್ದಂತೆ ಕಾಣ್ತದೆ. ಯಾಕಂತಂದ್ರೆ ಆ ಒಂದು ಟೇಪ್ ರೆಕಾರ್ಡರ್ ನಲ್ಲಿ ಪ್ಲೇ ಮಾಡ್ಬೇಕಾದಂದ್ರೆ ಅವ್ರ ಅನುಮತಿ ಇಲ್ದೇನೆ, ಅವ್ರ ಸಪೋರ್ಟ್ ಇಲ್ದೇನೆ ಅದನ್ನ ಹೆಂಗ್ ಪ್ಲೇ ಮಾಡೋದು ಗೊತ್ತಿಲ್ದೇನೆ ಮಾಡಕ್ಕೆ ಅಸಾಧ್ಯವಾಗಿರುವಂತದ್ದು. ಇದರಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ ಸಾಥ್ ಇದೇನೆ ಅಂತಾನು ಹೇಳ್ಬೋದು ತೇಜಸ್ವಿ. ಓಕೆ, ಧನ್ಯವಾದ ಶಹಬಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಕೇಳಿಸ್ಕೊಳ್ತಾ ಇರಬಹುದು ಅಲ್ಲಿ ಯಾವ ರೀತಿ ಪ್ಲೇ ಮಾಡಿದ್ದಾರೆ ಅನ್ನೋದನ್ನ. ಮಕ್ಕಳು ಇದ್ದಕ್ಕಿದ್ದಂತೆ ನಿತ್ರಾಣಗೊಳ್ಳುವುದು ಸಂಭವಿಸಬಹುದು. ಆದರೆ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುವುದು ಮುಂತಾದವು ನಡೆಯುತ್ತಿರುತ್ತವೆ. ಕೇವಲ ಆರೋಗ್ಯ ಮಾತ್ರವಲ್ಲದೆ ಗಂಡು ಮಕ್ಕಳನ್ನು ಹೊಂದಿರುವವರು ಆ ಮಕ್ಕಳಿಗೆ ಈ ವರ್ಷ ಅಪಾಯ ಕಾದಿದೆ ಎಂದು ಅರ್ಥ. ಈ ಗಂಡ ಯೋಗದಿಂದ ಮಕ್ಕಳ ಆರೋಗ್ಯದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು. ಸಂಭವಿಸಬಹುದು. ಆದರೆ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುವುದು ಮುಂತಾದವು ನಡೆಯುತ್ತಿರುತ್ತವೆ. ಕೇವಲ ಆರೋಗ್ಯ